ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ, ಹ್ಞೂ ಡಾಕ್ಟ್ರೇ. ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಹೋಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ಕಾಗಲ್ಲ. ಗಂಡಸ್ರ ಬಾಡಿಲ್ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು, ನಾನ್ ಡಾಕ್ಟರ್ ಲೇ. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ ಮಗು ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ? ಕೊಡಿದ್ರೆ ಒಂದೇ ಇಟ್ಟಿಗೆ ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನ್ ಹೇಳಿದ್ರು ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ಓ ಡಾಕ್ಟ್ರೇ, ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲು. ನಂಗ್ ಮರವಿನ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೇ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲು. ನಾನು ಏನ್ ಮರ್ತೋಗಿದ್ದೆ ಯಜಮಾನ್ರೆ? ಡಾಕ್ಟ್ರೇ ಯಾರಾಕೊಟ್ಟು ಮದ್ವೆ ಮಾಡಿಸ್ಬಿಡಿ. ಯಾರ್ ಜೊತೆ? ಏನ್ ಯಾರ ಜೊತೆ? ಯಾರ್ ಜೊತೆ ಮದುವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದುವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರು? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳಿ ಅಂತ. ಆಮೇಲೆ ಅವ್ಳು ಬೆಳ್ತಂದ್ ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರು? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರು? ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅವ್ನ್ ಕರ್ಕೆ ನನ್ ಮಕ್ಕಳು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 5ರಲ್ಲಿ 4 ರೀಲು ಬರೀ ಶಾಂತಿ ಕ್ರಾಂತಿದೇ ಐತೆ. ಓ ಮೊದಲ ನಾನು ಕನ್ನಡ ಸಾಂಗ್ ನೆಟ್ಟ ಕೇಳಿಲ್ಲ, ತಮಿಳು ಹಿಂದಿ ವರ್ಷನ್ ಎಲ್ಲ ಬರ್ತೈತೆ ನನ್ಗೆ. ನಿಂಗೆ ನನ್ ಜೊತೆ ಶಾಂತಿ ಕ್ರಾಂತಿ ರೀ-ರಿಲೀಸ್ ಮಾಡ್ಬೇಕಾ? ಓ ಮಾಡ್ಬೇಕು. ಮಾಡಿದ್ರೆ ನೀನು ಹೋಯ್ತು ಥಿಯೇಟರ್ ನೋಡಕ್ಕೆ? ಏ ಇಲ್ಲ ಮಾಮ್, ನನ್ನ ಟೀ ಕುಡಿಯಕ್ಕೆ ಕಾಸಿಲ್ಲ, ಫಿಲಮ್ ಗಳಿಂದ ಹೋಗ್ಲಿ. ಹೋಗ್ಲಿ, ನೀನ್ ಶಾಂತಿ ಕ್ರಾಂತಿ ಫಿಲಮ್ ನೋಡಿದ್ಯಾ ಯಾವಾಗಾದ್ರು? ಓ ಮುಂಚೆ ಟಿವಿಲಿ ನಾನು ದಿನ ನೋಡ್ತಾ ಇದ್ದ. ಓಲಿ ಸ್ಟೋರಿ ಹೇಳೋದ್ರದ್ದು ನೋಡೋಣ. ಅದೇ ಮಾಮ್, ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿ ಸಾಯಿಸ್ಬಿಡ್ತಾನೆ. ಇಲ್ಲ ಹೆಂಡತಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ ಡ್ರಮ್ ಒಳಗೆ ಪ್ಯಾಕ್ ಮಾಡ್ಬಿಡ್ತಾಳೆ. ಇಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಮಾಮನ್ ಸಾಯಿಸ್ಬಿಡ್ತಾರೆ ಆಸ್ತಿಗೋಸ್ಕರ. ಅಯ್ಯೋ ಕ್ರಿಕೆಟ್ ಗೆ ಬಾಲ್, ಅದು ಶಾಂತಿ ಕ್ರಾಂತಿ ಅಲ್ಲ, ಶಾಂತಂ ಪಾಪ ಮೋ ಬೇವರ್ಸಿ. ಏ ಹೌದು, ಮದ್ವೆ ಆದ್ಮೇಲೆ ನೀನ್ ಸ್ವಲ್ಪ ಹುಷಾರಪ್ಪ. ಯಾಕೆ? ನಿಂಗಿರೋ ಸ್ಟೀಲ್ ಬಾಡಿಗೆ ಡ್ರಮ್ ಗೆ ಮೇಲೆ ಬೇಡ, ಬಾತ್ರೂಮ್ ಪೈಪ್ ಅಲ್ಲೇ ಪ್ಯಾಕ್ ಮಾಡ್ಬಿಡ್ತಾಳೆ. ಇಲ್ಲ ಅವ್ರ ಮನೇಲಿ ಸೌದೆ ಒಲೆ ಏನಾರು ಇದ್ರೆ ನಿನ್ ಕೈ ಕಾಲ್ ಮಾಡ್ಬಿಟ್ಟು ಸೌದೆ ಹಾಕ್ಬಿಡ್ತಾರೆ, ಯಾರಿಗೂ ಗೊತ್ತೂ ಆಗಲ್ಲ. ಹಲೋ, ಏ ಯಾರು? ಏ ಯಾರೋ ನೀನು? ಏ ಯಾರೋ ನೀನು? ಬೆಳಗ್ಗೆ ಮಾಡಕ್ ಕೆಲ್ಸ ಇಲ್ವೇನೋ? ಹಲೋ, ನಾವು ಶಿವಜನ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಮುನಿಯಪ್ಪ ಮಾತಾಡ್ತೀನಿ. ಹಾ ಸರ್, ಹೇಳಿ ಸರ್, ಏನಾಯ್ತು ಸರ್? ನಾನು ಶಿವಾಜಿನಗರ್ ಬಂದ್ಬಿಟ್ಟು ಏನಪ್ಪ ಮಾಡಿದೆ ನೀನು? ನಾನೇನು ಮಾಡಿಲ್ಲ ಸರ್, ಟೀ ಕುಡಿಯಕ್ ಬಂದಿದ್ದೆ ಸರ್. ನಾನು ಬರೀ ಟೀ ಕುಡಿಯಕ್ ಬಂದಿದ್ದೇನಪ್ಪ ನೀನು? ಹ್ಞೂ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ. CCTV ಫುಟೇಜ್ ಜೊತೆ ರಾಸ್ಕಲ್ ಬರೀ ಟೀ ಕುಡಿಯಕ್ ಬಂದಿದ್ದೆ ನೀನು? ಅದೇ ಸರ್, ಟೀ ಜೊತೆಗೆ ಒಂದ್ ದಮ್ ಹೊಡೆದೆ ಸರ್, ಅಷ್ಟೇ ಸರ್. ಟೀ ಜೊತೆಗೆ ದಮ್ಮು? ಎಷ್ಟೋ ವಯಸ್ಸು ನಿಂಗೆ? ಸರ್ ನಂಗೆ 25 ಸರ್. ಪಬ್ಲಿಕ್ ಅಲ್ಲಿ ದಮ್ ಹೊಡೆದಿದೆಯಲ್ಲ, ದಮ್ ಹೊಡೆಯೋ ಜಾಗನೇನೋ ಅದು? ಸರ್ ಇಲ್ಲ ಸರ್, ನಾನು ಅಂಗಡಿ ಒಳಗೆ ಕುತ್ಕೊಂಡ್ ಸರ್ ದಮ್ ಹೊಡೆದಿದ್ದು. ಈ ರೆಕಾರ್ಡಿಂಗ್ ನಿಮ್ಮ ಅಪ್ಪನ್ ಕಳಿಸ್ತೀನಿ ತಾಳು. ಮಚ್ಚ ಅವಳು ರೆಡ್ ಕಲರ್ ಡ್ರೆಸ್ ನೋಡು, ಸಕ್ಕತ್ತಾಗವಳೆ. ಅವಳೆ ಕಣೋ ಹೆಣ್ಣು ಲೌಡೆ. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು? ಗೊಜ್ಗ ನನ್ ಮಗನೆ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು.